ನಾಮಕರಣ ನಾಗರಹಾವು. के रानी कब आएगी तो बल बल माताಡಕ್ಕಿಲ್ವಾ? ಹೋಗು ಹೆಂಗಿರೋ ಸಾಯಂಕಾಲ ಎತ್ತ ಕಡೆ ಬರ್ತೀಯಲ್ಲ, ಈ ಜಲೀಲ ಬದಲಿದ್ದ ಅಂದ್ರೆ ಸಿಕ್ಕರ ಅಕ್ಕಿರೇ ಇಲ್ಲ ಕಣಮ್ಮ. ಏನದು मेरी सपनों की रानी कब आएगी? ಏನಿದು? मेरे बुलबुल ಯಾರದು? ಹಾಗಂತ ರಂಗಯ್ಯನ ಮಗಳ ಹತ್ರ ಒಬ್ಬ ಮೂರ್ನಾಲ್ಕಿಂದ ನಾನು ಕಾಲೇಜಿಗೆ ಹೋಗುವಾಗ ಬರೋವಾಗ್ಲಿಲ್ಲ ನನ್ನ ಫಾಲೋ ಮಾಡ್ತಾ ಚುಡಾಯಿಸ್ತಾನೆ ಕಣೋ. ಇದೇನು ಹೆದರ್ಕೋಬೇಡ, ಸಾಯಂಕಾಲ ಕಾಲೇಜ್ ಬಿಟ್ಟು ನಾನು ನಿನ್ನ ಜೊತೆ ಬರ್ತೀನಿ. ಯಾವ ತೋರ್ತು ಇವತ್ತು ಅವ್ನ ಎತ್ತುಗಳಿಗೆ ಸರಿಯಾಗಿಲ್ಲ, ಅಳ್ಬೇಡ ಕಾಕೋ. ಏನೋ ಅಲ್ವಾ ಆಡ್ತೀವಿ ನೀನು ಕೈನಾ ಬೇಡ ಆಡೋಗ್ತಿಲ್ಲ. ನೀನು ಸ್ನೇಹಿತಾನೆ ಇಲ್ಲ ಅಂದ್ಕೊಂಡೆ ಅವನು. ನನಗೆ ಅವಮಾನ ಬೇರೆ ಅವಮಾನ ಬರ್ತಾನೆ. ನನಗೆ ಏನ್ ಬಿಟ್ಟು ನಿನಗೆ ಏನ್ ಬರ್ತಾನೆ? ಯಾವನು ನೀನು ಕೊಡ್ಕೊಂಡು ಅದೇ ಅದೇ ಹೊರಕೊಂಡೆ ನೋಡು. ಆ ರಂಗೇನ್ ನೋಡೋದು ಬೇಕಪ್ಪ ಕಲೀಲಿಲ್ಲ ನಾನು. ಪಬ್ಲಿಕ್ ಆಗಿ ತಾಡ್ಕೊಳ್ಳೋದೇನೋ ಸಾಕು. ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ನನ್ನ ತಂಗಿ ಕಾಲೇಜ್ ಹೋಗ್ತಾ ಬರ್ತಾ ಆ ಬಡವ ಕಡಾಕಿದ್ದಂತೆ ಅವಳು ಬಂದು ನನ್ನ ಹತ್ರ ಹಾಕೊಂಡು ಬರೀ ನಾನೇ ಅವ್ರ ಕೈ ನೋಡೋಣ ಅಂತ ನನಗಿಂತ ಮುಂಚೆ ಅವರೇ ನನ್ನ ಕೈ ನೋಡ್ಕೊಳ್ಳೋದೇನೋ. ಅವನು ಬುದ್ಧಿ ಕಲಿಸ್ತೀನಿ ಅಂತ ನನ್ನ ತಂಗಿ ಮಾರ್ಕೊಂಡು ಬಂದಿದ್ದೀನಿ ಕಣ. ನೀನೇ ಅವನು ಸರಿಯಾಗ್ಬಿಡು. ನನ್ನ ಮಾತುಗಳೇನೋ ನನ್ನ ತಂಗಿ ಮಾತಾಡ್ತೀನೋ ಇಂಥ ಕಪ್ಪು ಬೆಳೆಸ್ತೀನಿ ಯಾಕೆ ಸರಿ ಬರ್ತಾ ನಾನೇ ಕಾಲೇಜಿಗೆ ಬರ್ತಾ ನಿನ್ನ ತಂಗಿ ಜೊತೆ ಬೇಕೆ ನಾನು ನೋಡ್ಕೊತೀನಿ. ಥ್ಯಾಂಕ್ ಯು ಮಾ. ನೋಡು ಜಲೀಲ್ ಅಲ್ಲೇ ಕಾಯ್ತಿದ್ದಾನೆ. ಕಾಯೋದೆ ಕಣೆ ಅವನು ಸ್ಪೆಷಾಲಿಟಿ. ಸುಮ್ಮನೆ ಬಾ, ಇವತ್ತಿದೆ ಹಬ್ಬ ಅಂಗಡಿ. ಗೊತ್ತಾ? ಅದ್ಭುತವಾದ ಪ್ರದರ್ಶನ. ಈ ಚಲನಚಿತ್ರ ದೃಶ್ಯದಲ್ಲಿ ಭಾಗವಹಿಸಿದವರು ಅಕ್ಷಯ್ ಅಂಬೇಡ್ಕರ್, ವೇದಾಂತ್ ಬಾಲ್ಕುಂಡೆ, ಅಮೋಘ್ ಭಟ್ಟಾಚಾರ್ಯ, ಅದಿತಿ ರಾವ್. ಇದನ್ನು ಕಲಿಸಿಕೊಟ್ಟ ಗಿರೀಶ್ ಹಾಗೂ ಶ್ರುತಿ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಈಗ ನವೀನ್ ಹಾಗೂ ನಾಗೇಂದ್ರ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಸಂಜೆ ನಮ್ಮ ಸಂಘದವರಾದ ಮತ್ತು ನಮ್ಮ ಆತ್ಮೀಯರು ಹಾಗೂ ಅಕ್ಕ ಸಂಸ್ಥೆಯ ಕಾರ್ಯದರ್ಶಿ ಆಗಿರುವ ಡಾಕ್ಟರ್ ನವೀನ್ ಕೃಷ್ಣ ಅವರು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರುವ ಶ್ರೀ ನಾಗೇಂದ್ರ ಸಂಜೀವ್ ಅವರು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತಾರೆ. ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಾರ್ಯದರ್ಶಿ ಈ ವರ್ಷ 2026ನೇ ಇಸ್ವಿಯಲ್ಲಿ ನಡೆಯೋ ಅಕ್ಕ ಸಮ್ಮೇಳನ. ಇದು ರಜತ ಮಹೋತ್ಸವ 25 ವರ್ಷ ತುಂಬಿದೆ ಅಕ್ಕಗೆ. ಸೆಪ್ಟೆಂಬರ್ 4, 5, 6ರಂದು ನಡೆಯುತ್ತೆ. ಈಗಾಗಲೇ ಸೇಲ್ ಇಂದ ಸುಮಾರು 50 ಮಂದಿ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಐ ಮೇಕ್ ಶ್ಯೂರ್ ದಟ್ ನಮ್ಮ ಸಂಗಮದ ಮೆಂಬರ್ಸ್ ಆದ ಕಲಾಸಿರಿ ತಂಡದವರು ಒಂದು ಇನಾಗ್ರಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜಾತ್ರೆ ಮೆರವಣಿಗೆ ಅಂತಲೂ ನಡೆಯುತ್ತೆ. ಸೊ ಇನ್ನೂ ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ದಯವಿಟ್ಟು
ಆದಷ್ಟು ಬೇಗನೆ ರಿಜಿಸ್ಟರ್ ಆಗಿ ಈ ನಾವು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಮುಂದಿನ ವರ್ಷ ಸೈಂಟ್ ಲೂಯಿಸ್ಗೆ ತರೋ ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬನ್ನಿ. ಧನ್ಯವಾದಗಳು. ನವೀನ್ ಅವರು ಭಾಳ ವರ್ಷಗಳಿಂದ ಅಕ್ಕದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀವು ಅವರ ಹವಾ ನೋಡಬೇಕು ಅಂದರೆ ಅಕ್ಕಗೆ ಬರೋದು. ಸೊ ದಯವಿಟ್ಟು ನವೀನ್ ಹೇಳಿದಂಗೆ 50 ಜನ, ಇದು ನಮ್ಮದು ಒಂದು ಚಿಕ್ಕ ಕುಟುಂಬ, ಇಲ್ಲಿ 50 ಜನ ರಿಜಿಸ್ಟರ್ ಆಗಿರುವಂಥದ್ದು ಭಾಳ ದೊಡ್ಡ ವಿಷಯ. ಎಲ್ಲರೂ ಬನ್ನಿ. ಯಾಕೆಂದರೆ ಅಲ್ಲಿ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇ ಅಲ್ಲ, ಈ ಸತಿ ಯೂತ್ ಮಕ್ಕಳಿಗೆ ತುಂಬ ಕಾರ್ಯಕ್ರಮಗಳಿರುತ್ತೆ. ಅಕ್ಕ ಐಡಲ್ ಇರ್ಬೋದು, ಸಿಂಗಿಂಗ್ ಐಡಲ್, ಈ ಸತಿ ಡ್ಯಾನ್ಸಿಂಗ್ ಐಡಲ್, ಅಥವಾ ಯೂತ್ ವಾಲಂಟ್ರಿಂಗ್, ಮತ್ತು ಅದಲ್ಲದೆ ಹ್ಯಾಕಥಾನ್. ಈಗ ಟೀನೇಜರ್ಸ್ ಇದ್ದರೆ ಅವರಿಗೆ ಹ್ಯಾಕಥಾನ್ ಪ್ರೋಗ್ರಾಮ್ ವಿತ್ ಪ್ರೈಸಸ್ ಅದಿದೆ. ಮತ್ತು ಫಿಲಿಡೆಲ್ಫಿಯಾ ಸಿಟಿ ಟೂರ್, ಅದು ಒಂದು ಪ್ರೋಗ್ರಾಮ್ ಫಾರ್ ಯೂತ್ ಆ್ಯಂಡ್ ಕಿಡ್ಸ್ ಫಾರ್ 12 years ಆನ್ವರ್ಡ್ಸ್. ಅದಕ್ಕೂ ಒಂದು ಪ್ರೋಗ್ರಾಮ್ ಇದೆ. ಈ ಸತಿ ಏನಂದ್ರೆ ಮಕ್ಕಳ ಮೇಲೆ ಗಮನ, ಮತ್ತು ಅದಲ್ಲದೆ ಬಿಸ್ನೆಸ್ ಮತ್ತು ನೆಟ್ವರ್ಕಿಂಗ್. ಈಗ ಎಷ್ಟೊಂದು ಕಂಪ್ನಿಗಳಲ್ಲಿ ಎಲ್ಲ ಕಡೆ ಭಾಳಷ್ಟು ಚೇಂಜಸ್ಗಳು ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಥವಾ ಕಂಪ್ನಿಗಳ ಹೇಗೆ ಅವ್ರನ್ನ ಹೈರ್ ಮಾಡ್ತಾರೆ, ಅದು ಅಥವಾ ಗಂಡು ಹೆಣ್ಣುಗಳ ಮಿಲನ, ಇದು ಮದುವೆ ಆಗೋ ಬಯಸತಕ್ಕಂಥ ಯುವಕ ಯುವತಿಯರಿಗೆ ಎಲ್ಲ ರೀತಿಯ ಒಂದೇ ಏನು ಹೇಳ್ತಾರೆ, ಒಂದೇ ಕಾನ್ಫರೆನ್ಸ್, ವೆರಿ ಬಿಗ್ ಕಾನ್ಫರೆನ್ಸ್ ಆಲ್ ಪೆನ್ಸಿಲ್ವೇನಿಯಾ ಕನ್ವೆನ್ಷನ್ ಸೆಂಟರ್. 5,000ದಿಂದ 6,000 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸೆಂಟ್ ಲೂಯಿಸಿಂದ ಒಂದು 100-150 ಜನ ಹೋಯ್ತು ಅಂತ ಹೇಳಿದ್ರೆ ಅದರ ಹವಾನೇ ಬೇರೆ, ಮತ್ತು ಅದರಲ್ಲಿ ನಿಮಗೆ ಸಿಗೋ ಎಕ್ಸ್ಪೀರಿಯನ್ಸ್ ಗ್ಯಾರಂಟಿ ಇಟ್ ವಿಲ್ ಬಿ ಸೂಪರ್. ಇನ್ನೊಂದು, ಇವತ್ತು ನಾಳೆ ನೀವ್ಯಾರು ರಿಜಿಸ್ಟರ್ ಮಾಡ್ಕೊಳ್ಳೋದಿದ್ರೆ ನಮ್ಮ ಸಂಗಮ ಸದಸ್ಯರಿಗೆ ಅಕ್ಕ 10 AKK 10 ಆಲ್ ಕ್ಯಾಪಿಟಲ್ ಲೆಟರ್ಸ್ 10% ಡಿಸ್ಕೌಂಟ್. ನಿಮಗೆ ಅಕ್ಕ ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೆ ಒಂದು $400-500 ಅಷ್ಟು ಖರ್ಚು ಮಾಡಿದ್ದಾರೆ ಅಕ್ಕ ಸಂಸ್ಥೆಯವರು. ಬಟ್ ಆದರೆ ಜನ ಬರೋದು, ನಮ್ಮ ಕನ್ನಡ ಜನ ಬಂದು ಅಲ್ಲಿ ಸೇರೋದು ಭಾಳ ಮುಖ್ಯ. ಸೊ ಅದಕ್ಕೋಸ್ಕರ ಏನೋ, ಯಾಕೆಂದರೆ ಜಾಸ್ತಿ ಜನ ಬಂದಷ್ಟು ವಿ ಕ್ಯಾನ್ ಗೆಟ್ ಮೋರ್ ಸ್ಪಾನ್ಸರ್ಸ್, ವಿ ಕ್ಯಾನ್ ಗೆಟ್ ಮೋರ್ ಕಂಪನೀಸ್, ಆ್ಯಂಡ್ ದರ್ ವಿಲ್ ಬಿ ಲಾಟ್ ಮೋರ್ ಆಪರ್ಚುನಿಟೀಸ್. ದಯವಿಟ್ಟು ಬನ್ನಿ. ಲೇಬರ್ ಡೇ ವೀಕೆಂಡ್ September 4th and 7th. ಐ ಥಿಂಕ್ ಶಶಿ ಅವರೆಲ್ಲ ಏನೋ ಬಸ್ಸು ಅದು ಇದೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ನೀವು ಅವ್ರ ಜೊತೆನೂ ಮಾತಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಫ್ಯಾಮಿಲಿ ಬರೋದಿದ್ರೆ ಏನೋ ನಿಮ್ಮ ಕನ್ವೀನಿಯನ್ಸ್. ಸೊ ವಿಲ್ ಸಿ ಯು ದೇರ್, ಆ್ಯಂಡ್ ವಿಲ್ ಸೆಂಟ್ ಲೂಯಿಸ್ ಹವಾನ ಅಕ್ಕದಲ್ಲಿ ಈ ಸತಿ ಬೆಳಗ್ಸೋಣ. ಓಕೆ. Hello everyone. I can't see all of you, but at this time, as Shushma has been repeatedly requesting all of you, I would also like to request you to please come forward and take a seat for this segment. I am extremely thankful to Sangama Committee for giving me this opportunity of doing the graduation segment. This is my favorite thing to do. I absolutely love it. So thank you so much. And we are going to get started here in a couple minutes. This segment will be in English because who can follow that act of Shushma? She is amazing. Can we all give her a big round of applause? She's kept us going this whole evening. She's been doing an amazing job. So how this segment will work is, as I call the names of the graduates, and I will start with the high school seniors because we are recognizing high school seniors as well as college graduates this year. So as I call the name of the graduate will come up on stage with his or her parents. So parents are invited to join on the stage. And once they come up here in the center, our president, Mr. Vinod Shinoy, will honor them, recognize them with a little gift, a token of appreciation for being here to be honored and for doing so well in school and in college. And then that is a picture moment right there. And I will request the student and the parents to stay on the stage but move to the back of the stage, not cover the screen. Let's try to hold the applause if possible, just so we can run through the segment quickly.
And at the end of the segment, we can honor all of them with a big round of applause. So at the end of the segment, I request all those graduates to come to the front for a group picture, and I'm saying this out loud so that you are ready for your picture taking. And then the families will come forward and take a group picture, and we will conclude our segment. Let's go to the next slide, please. Thank you, Krishna. We are recognizing our high school seniors first. Our first high school graduate this year, and this is in alphabetical order for first name, is Anish Kumar. He is not here tonight. His mom, Sandhya, told me he is busy at robotics. And so we will not have Sandhya or Kumar come up on stage, but I'd love for them to stand up in the audience to be recognized. Thank you. So Anish is the son of Srimati Sandhya and Shri Kumar Madhavi. He is graduating from Parkway West High School, and he will be attending University of Illinois Urbana-Champaign, majoring in computer engineering. Next, we have Meghna Hebbar. I request Meghna to come up with her parents to the stage. Meghna is daughter of Srimati Bharati and Shri Mohan Hebbar. She is graduating from Parkway South High School, and she is headed to Yale University. She will be majoring in economics and cognitive science. Meghna? Meghna, as most of you know, is a very talented young lady, and that comes as no surprise with Mohan and Bharati being her parents, right? Meghna is interested in music. We have heard her sing. She learns Carnatic music. She is a painter. She loves to travel. She loves outdoor activities. She has also done some really good work as a Girl Scout. I know I buy her cookies every year. She won the Exceptional Gold Award Girl Scout Championship, and she also served as the director of Eastern Missouri Girl Scout Organization, and she was interviewed on Fox too. I remember that. Congratulations. Next, we move on to Nishchal Mohan. Is Nishchal here? Lovely. Nishchal Mohan is a son of Srimati Nandini and Shri Mohan Basappa. He is graduating from Metro Academic and Classical High School. And look at the colleges on there that are waiting to grab him. Maybe Duke, maybe Washington University, or maybe UMKC 6-year program. And of course, he's on the pre-med track, planning to be a doctor someday. Nishchal loves singing, and he also is learning Carnatic music. He loves to play tennis, he loves cooking, and hanging out with friends. I feel it was just the other day when Nishchal was just like the other kids who did the prarthana in the beginning, this little, and in the blink of an eye, he's graduating high school. This is amazing. Next, we have Rishal Prasad. Is Rishal here today? Don't see him. I'm not sure if his parents are in the audience, Srimati Usha and Shri Prasad Madhva. No? Okay, well, Rishal is graduating from Ladue High School and will be pursuing biochemistry to be on the pre-med track at Purdue University. So these are our high school graduates, and now we move on to our college graduates. I can't
believe it's already been 4 years since I did high school graduation for these kids. This is amazing. I wake up every morning, I look at the mirror, I feel like I have not changed. But then I come here and I see these kids and they're all shooting up like weeds. And then I know the real me, right? Sad story for me, I guess. I'm so blessed to be around you kind people. Thank you guys. So next we have, or rather our first graduate that we are recognizing today is Amulya Pandurangi. Is Amulya here, or Amulya's parents, Srimati Sandhya and Dr. Raghu Pandurangi? I think I see Raghu coming up. I don't think Raghu, if the child is not here, I will just have you wave to the audience and be recognized. It's not like we don't know Dr. Raghu Pandurangi, but for those who are new, Dr. Raghu Pandurangi. Amulya is graduating from St. Louis University with 2 majors, chemistry and music, and hopes to be a doctor someday, so pursuing medicine. Next we have Ananya Sharma. I don't think I saw Vinu here or Anita, but I'm hoping, oh, there they are. Vinu is waiting, Ananya is not in the audience. Where's Anita? She's not here? She went to the temple. All right. So Ananya, daughter of Vinu Sharma and Anita Sharma, she is graduating from Texas A&M University and she majored in biochemistry. She is currently taking a gap year exploring possibilities. Next we have Arna Gowda. Arna is not here, I know. Her parents are Dr. Lakshmi and Dr. Naveen Gowda. Will you please stand up and be recognized? Arna is graduating from Georgetown University, Washington, D.C., majoring in neurobiology and minoring in psychology on a pre-med track. She's currently also taking a gap year and working in a cardiology EP office to gain some experience. Arna loves dancing, singing, and playing the piano. I'm not sure how much time she has to do that while working towards med school, but hopefully soon. Next, we have her twin brother, Aryan Gowda. Aryan is also not here. And of course, parents Dr. Lakshmi and Dr. Naveen Gowda. Aryan loves modeling, hiking, and acting. Aryan is graduating from Colorado University and majored in economics and political science, hoping to be a lawyer, that too corporate law. Yay! Next we have Inchara Shetty. I thought I saw oh, there they are. Inchara, come on up. Inchara Shetty, daughter of Srimati Amulya Shetty and Dr. Ganesh Kumar Shetty. Inchara is graduating from St. Louis University with a major in public health and a minor in nutrition and biology. And look where she's headed. UPenn School of Dental Medicine. Inchara loves reading, cooking, and painting. And I know she's a runner like her dad. Next, we have Rahul Prasad. We didn't see, Rahul is Rishul's brother. We didn't see him. Oh, I'm sorry, this is my son. Neil Nayak. How easily I skip over my children. He being the third, that should tell a lot. Neil Nayak is the son of Tejaswini Nayak and Ravi Nayak.
Neil is graduating, thank you God, from Kelly School of Business, Bloomington, Indiana. And he is our youngest child, youngest of 3. I have no idea why we sent our youngest to finance, but he is majoring in finance and business analytics, and he will be working at UBS, not in Switzerland, in New Jersey. So we do have these very serious talks, Ravi and I, about how we manage our finances and if we should really be obligated to have Neil manage them for us. The struggle is real, people. Last but not the least, we have Rahul Prasad, who is brother of Rishal Prasad, and I know the family is not here. Rahul went to BITS Pilani, Goa, and will be doing his master's online at Georgia Tech. That concludes our graduates for this year. Let's give all our graduates a big hand. And I request all the graduates to first come for a picture, please. All the graduates. You can leave your bags with your parents. You just don't have bag, that's all. And then if I can request the graduates to stay there and the parents to join, please. Mohan, maybe you can take the bag. Thank you very much. On behalf of Sangamam, I want to wish all our graduates great success as they set off to make this world a more beautiful place. Thank you, everyone. ಎಲ್ಲ ಮಕ್ಕಳಿಗೂ ಹಾರ್ದಿಕ ಅಭಿನಂದನೆಗಳು. ಇದನ್ನು ನಡೆಸಿಕೊಟ್ಟ ತೇಜಸ್ವಿ ನಾಯಕ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಂಗಮ ಮಕ್ಕಳಿಂದ ಸುಂದರ ಡ್ಯುಯೆಟ್ ಹಾಡುಗಳು. ಹಾಡನ್ನು ಕೇಳಿ ಆನಂದಿಸಿ. ಸೇರಿ ನಾನು ಜೀವವಾಗಿದೆ
ವಾ, ನಮ್ಮ ಫ್ಯೂಚರ್ ಪ್ಲೇಬ್ಯಾಕ್ ಸಿಂಗರ್ಸ್ ಇವರೆಲ್ಲ. ಸುಂದರವಾಗಿ ಮಾಡಿದ ಸಂಗೀತಾ ದೀಕ್ಷಿತ್ ಹಾಗೂ ಆದ್ಯ ಅಮರ್ನಾಥ್ ಇವರಿಬ್ಬರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಚಲನಚಿತ್ರ ದೃಶ್ಯ ಅನುಕರಣ ಭಕ್ತ ಪ್ರಹ್ಲಾದ. ಭಕ್ತಿ, ಶ್ರದ್ಧೆ ಮತ್ತು ದೈವ ಕರುಣೆಯ ಅದ್ಭುತ ಕಥೆ ಭಕ್ತ ಪ್ರಹ್ಲಾದ. ನರಸಿಂಹ ಸ್ವಾಮಿಯ ದಿವ್ಯ ಅವತಾರ ಮತ್ತು ಅಷ್ಟು ಕಷ್ಟಗಳ ನಡುವೆಯೂ ಭಗವಂತನ ನಾಮ ಜಪಿಸಿದ ಪ್ರಹ್ಲಾದ. ಈ ಕತೆ ಮಕ್ಕಳಿಗೆ ನಿತ್ಯ ಪ್ರೇರಣೆ. ದಯವಿಟ್ಟು ಪ್ಲೀಸ್ ಎಲ್ಲರೂ
ನಿಮ್ಮ ಪ್ರೋಗ್ರಾಮ್ ಆದರೆ ಬೇರೆ ಮಕ್ಕಳು ಪ್ರೋಗ್ರಾಮ್ ನೋಡೋಕ್ಕೆ ಸ್ವಲ್ಪ ಎನರ್ಜಿ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲರೂ ತಮ್ಮ ಜಾಗದಲ್ಲಿ ಕೂತ್ಕೋಬೇಕಾಗಿ ವಿನಂತಿ, ಮಕ್ಕಳು ಎಸ್ಪೆಷಲಿ. ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆ ನಡುಗುವರು. ಹೀಗಿರುವಾಗ ಕಾರಣ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ದೇವಪ್ಪ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವ ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ಹರಿ ಹರಿ ಎಂದು ಗಂಟಲು ಹರಿದುಕೊಂಡಿದೆಯಲ್ಲ, ಎಲ್ಲಿಂದ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ. ಅವನೇ ದೃಢ ಕಾಶ್ಯಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲರ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅವನೇ ದೃಢ ಕಾಶ್ಯಗಳೆಲ್ಲದರಲ್ಲೂ ಇರುವನು. ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ ತೋರಿಯಬಹುದು, ನಿನ್ನಲ್ಲಿ ತೋರಿಯಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕಂದರೆ ಅವನು. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ನಾನು. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಈ ಚಲನಚಿತ್ರ ದೃಶ್ಯದಲ್ಲಿ ಭಾಗವಹಿಸಿದವರು ವೇದಾಂತ್ ಬಾಲ್ಕುಂಡೆ, ಅಮೋಘ್ ಭಟ್ಟಾಚಾರ್ಯ, ಪ್ರಿಯಾಂಶ್ ನವೀನ್ ರೆಡ್ಡಿ. ಇದನ್ನು ಕಲಿಸಿಕೊಟ್ಟ ಗಿರೀಶ್ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ನಮ್ಮ ಸೇಂಟ್ ಲೂಯಿಸ್ ಕನ್ನಡ ಕೂಟದ ಹೊಸ ಕಾರ್ಯಕಾರಿ ಸಮಿತಿ ಪರಿಚಯ ಮಾಡಿಕೊಡಲು ವಿನೋದ್ ಶೆಣೈ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮೂರ್ತಿ ಅವರು ಅಲ್ಲಿ ಬರ್ತಾ ಇದ್ದಾರೆ. ಓಕೆ, ಸೊ ನಮಸ್ಕಾರ. ನನ್ನ ಹೆಸರು ವಿನೋದ್ ಶೆಣೈ. ನನ್ನ ಪ್ರೆಸಿಡೆನ್ಸಿ ಮುಗೀತು. ಥ್ಯಾಂಕ್ ಯು. ನಾನು ನಮ್ಮ ವಿ ಪಿ ಆಗಿದ್ದವರು ಇವಾಗ ಕರೆಂಟ್ ಪ್ರೆಸಿಡೆಂಟ್ ಗಿರೀಶ್ ದೀಕ್ಷಿತ್ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಅವರು ಅವರ ತಂಡವನ್ನು ಪರಿಚಯಿಸಿಕೊಡ್ತಾರೆ. ಧನ್ಯವಾದಗಳು.
ಸೊ ಈ ಪ್ರಸಕ್ತ ಸಾಲಿನ ಕಾರ್ಯಕಾರಿ ಸಮಿತಿಯನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಳ್ಳೋದು ತುಂಬ ಖುಷಿಯಾಗುತ್ತೆ. ಮೊದಲಿಗೆ ಸಂಗಮ 2026-27 ವರ್ಷದ ಉಪಾಧ್ಯಕ್ಷರಾಗಿ ಶ್ರೀ ದತ್ತಾತ್ರೇಯ ರಾವ್ ಅವರು, ವಿಜಿಲ್ ಹೊಡಿಬೋದು. ಕಾರ್ಯದರ್ಶಿಯಾಗಿ ಶ್ರೀಮತಿ ಸಂಧ್ಯಾ ಭಟ್ನಾಗ್ ಅವರು, ಖಜಾಂಚಿ ನಮ್ಮ ಶ್ರೀ ರಾಚಪ್ಪ ಬಾಲ್ಕುಂದೆ ಅವರು, ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಶ್ರೀ ಕೃಷ್ಣ ಬಯ್ಯಾರೆಡ್ಡಿ ಅವರು, ಶ್ರೀ ಅಮರನಾಥ್ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಶ್ರೀಮತಿ ಸಮ್ಮತಿ ನವೀನ್ ಅವರು. ಮತ್ತು ನಮ್ಮ ಯಾವುದೇ ತಪ್ಪುಗಳು ಮಾಡದೇ ಇರಾಗೆ ತಿದ್ದಿ ಸಲಹೆ ನೀಡೋದಕ್ಕೆ ಸಲಹಾ ಸಮಿತಿಯಲ್ಲಿ ಮೊದಲಿಗೆ ಶ್ರೀಮತಿ ಕವಿತಾ ಕೃಷ್ಣರಾವ್ ಅವರು ಮತ್ತು ನಮ್ಮ ಸಂಗಮದ ಹಳೆಯ ಹುಲಿ ರಾಮಚಂದ್ರಮೂರ್ತಿ ಭಾವಿಕಟ್ಟೆಯವರು, ಮತ್ತು ವಿಶೇಷವಾಗಿ ನಮಗೆ ಸೋಷಿಯಲ್ ಮೀಡಿಯಾ ಅದಕ್ಕೆಲ್ಲ ಹೆಲ್ಪ್ ಆಗೋಂಗೆ ಒಬ್ಬರು ಎಂಥೂಸಿಯಾಸ್ಟಿಕ್ ಒಬ್ಬರು ಬೇಕಿತ್ತು. ಅಲ್ಲಿ ಶ್ರೀಮತಿ ರಶ್ಮಿ ಬಸವರಾಜ್ ಅವರು. ಇದು 2026-27 ತಂಡ. ಸೊ ಇಷ್ಟು ವರ್ಷ ನೀವು ಸಂಗಮದ ಎಲ್ಲ ಕಾರ್ಯಕಾರಿ ಸಮಿತಿಗೆ ಯಾವ ರೀತಿ ಸಪೋರ್ಟ್ ಮಾಡಿ ಎಲ್ಲ ಕಾರ್ಯಗಳಲ್ಲೂ ನೀವು ಮುಂದೆ ನಿಂತು ಯಶಸ್ವಿಗೊಳಿಸಿದ್ದೀರಾ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಈ ಸಮಿತಿ ಮೇಲೂ ಹಾಗೆ ಮುಂದುವರಿಲಿ, ಸಂಗಮ ಇನ್ನಷ್ಟು ಎತ್ತರಕ್ಕೆ ಮೇಲೆ ಬೆಳೀಲಿ ಅಂತ ನಿಮ್ಮೆಲ್ಲರೂ ನಮ್ಮ ಕಾರ್ಯಕಾರಿ ಸಮಿತಿ ಪರವಾಗಿ ಕೇಳ್ಕೊತಾ ಇದ್ದೀನಿ.